ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೊಂದ್ಸಲಿ ನೋಡೋದಕ್ಕೆ ಎಲ್ಲ ಪರ್ಫೆಕ್ಟಾಗಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬಾಡಿ ವೇರ್ ಮಾಡಿದಾಗಲೇ ಅದು ಬ್ಲೌಸು ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಈ ಒಂದು ಏನಿದೆ ಬ್ಲೌಸು ಹಾಕ್ಕೊಂಡಾಗ ಲೆಫ್ಟ್ ಸೈಡು ಕರೆಕ್ಟಾಗಿರುತ್ತೆ ಕೆಲವರಿಗೆ, ಮತ್ತು ಇಲ್ಲಿ ರೈಟ್ ಸೈಡ್ ಅನ್ನೋದು ಶೋಲ್ಡರು ಡ್ರಾಪ್ ಆಗ್ತಾ ಇರುತ್ತೆ. ಲೆಫ್ಟ್ ಸೈಡ್ ಕರೆಕ್ಟಾಗಿ ಕೂದ್ಮೇಲೆ ರೈಟ್ ಸೈಡು ಕರೆಕ್ಟಾಗಿ ಕೂರಬೇಕಾಗಿರುತ್ತೆ. ಆದರೆ ಸೊ ಇಲ್ಲಿ ಒಂದು ಇಳಿಯುತ್ತೆ ಅನ್ನೋದು ಸಮಸ್ಯೆ ಅವರು ಹೇಳ್ತಾ ಇರ್ತಾರೆ. ಸೊ ಆವಾಗ ನಾವು ಯಾವ ರೀತಿ ಆರ್ಡ್ರ್ ಮಾಡಿ ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಏನಿದೆ ಅಳತೆ ಬ್ಲೌಸ್ ಅವರು ಕೊಟ್ಟಿರ್ತಾರೆ, ಅದನ್ನು ನಾವು ಫಸ್ಟು ಚೆಕ್ ಮಾಡಬೇಕು. ಇಲ್ಲಿ ನೆಕ್ ರೌಂಡ್ ಏನಿದೆ ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಈಗ ಫಸ್ಟು. ಸೊ ನಾವು ಯಾವಾಗಲೂ ಗುಂಡಿ ಪಟ್ಟಿ ಏನಿದೆ, ಈ ಗುಂಡಿ ಪಟ್ಟಿ ಇಟ್ಕೊಂಡ್ಬಿಟ್ಟು ಸೊ ಅಳತೆ ಮಾಡ್ತಾ ಹೋಗಬೇಕು. ಸೊ ಕರೆಕ್ಟಾಗಿ ಬರುತ್ತಾ ಅನ್ನೋದನ್ನು ಫಸ್ಟು ನಾವು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಸೊ ಈ ರೀತಿ ಪರ್ಫೆಕ್ಟಾಗಿ ನೀವು ಹಿಡ್ಕೊತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಅನ್ನೋದು ಬರ್ತಾ ಇದೆ, ಅಂದರೆ ಇದು ಜಾಸ್ತಿ ಇದೆ. ನೆಕ್ ಏನು ರೌಂಡ್ ಇದೆ ಅದು ಇದು ಜಾಸ್ತಿ ಬರ್ತಾ ಇದೆ, ಏನಿಲ್ಲ ಅಂದರೂ 1 ಇಂಚಷ್ಟು ಇದು ಜಾಸ್ತಿ ಬರ್ತಾ ಇದೆ. ಸೊ ಈಗ ನಾವು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಇದನ್ನು ಮಾರ್ಕ್ ಮಾಡ್ಕೊಬೇಕು. ಅಂದರೆ ನಾವು ಇಲ್ಲಾದರೂ ಹಿಡಿಬೋದು. ಸೊ ಇಲ್ಲಿ ಹಿಡಿಬೇಕು ಅಂದರೆ ನಾವು ನೀಟ್ ಪೈಪಿಂಗ್ ಅನ್ನೋದು ಮಾಡಿಬಿಟ್ಟಿದ್ದೀವಿ. ಸೊ ಮತ್ತೆ ಇದನ್ನು ಬಿಚ್ಚಿ ಇಲ್ಲಿ ಹಿಡಿದು ಮತ್ತೆ ಪೈಪಿಂಗ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಅನ್ನೋದು ತಗೊಳುತ್ತೆ. ಅದೇ ರೀತಿ ನೀವು ಇಲ್ಲೂ ಹಿಡಿತೀನಿ ಕಟ್ ಮಾಡಿ ಹೊಲಿತೀನಿ ಅನ್ನೋದಾದರೆ ಈ ಪಟ್ಟಿನ ಬಿಚ್ಚಿ ಮತ್ತೆ ಹೊಲಿಬೇಕಾಗತ್ತೆ. ಹಾಗಾಗಿ ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟೆ ಮತ್ತೆ ನೀವು ಗುಂಡಿ ಪಟ್ಟಿ ಹಚ್ಚಿ ಈ ಬುಕ್ಸ್ ಇದು ಕಾಜಾ ಪಟ್ಟಿ ಎಲ್ಲ ಹಚ್ಚಿ ಕಾಜಾ ಮಾಡಬೇಕಾಗತ್ತೆ ಮತ್ತೆ ಹೊಸ್ದಾಗಿ. ಹಾಗಾಗಿ ನಾವು ಸದ್ಯಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಬೇಗ ಆಗಬೇಕು ಮತ್ತು ಕರೆಕ್ಟಾಗಿ ಕೂರಬೇಕು ಅಂತ ಅಂದರೆ ನೀವು ಇಲ್ಲಿ ರೈಟ್ ಸೈಡೇ ಜಾಸ್ತಿ ಇಳಿತಾ ಇದೆ ಅಂತ ಗೊತ್ತಾದಮೇಲೆ ನೀವು ಸೊ ಇಲ್ಲಿ ಒಂದು ನಾವು ಮಾರ್ಕ್ ಮಾಡ್ಕೊಬೇಕು. ಸೊ ಇಲ್ಲಿ ಏನಿದೆ ಹೊಲ್ದಿದ್ದೀವಿ ಅಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೊ 1 ಇಂಚು ಜಾಸ್ತಿ ಬರ್ತಾ ಇದೆ ಅನ್ನೋದು ಗೊತ್ತಾಯ್ತಲ್ವ. ಲೆಫ್ಟ್ ಸೈಡು ಕರೆಕ್ಟಾಗಿ ಕೂರ್ತಾ ಇದೆ. ಸೊ ರೈಟ್ ಸೈಡ್ ಏನಾಗಿದೆ ಇಳಿತಾ ಇದೆ. ಸೊ ಆವಾಗ ಏನು ಮಾಡಬೇಕು ಅಂತ ಅಂದರೆ ಆ 1 ಇಂಚನ್ನ ನಾವಿಲ್ಲಿ ಹಿಡಿಬೇಕಾಗತ್ತೆ. ಸೊ ನಿಮಗೆ 2 ಕಡೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಅಂದಾಗ ನೀವು ಈ ಕಡೆ 1/4 ಇಂಚು ಮತ್ತು ಈ ಕಡೆ ನೆಕ್ಕಲ್ಲೂ 1/4 ಇಂಚು ಮಾರ್ಕ್ ಮಾಡಿ ಹೊಲಿಬೇಕು. ಸೊ ಇವ್ರದ್ದು ಪ್ರಾಬ್ಲಮ್ಮು ರೈಟ್ ಸೈಡ್ ಮಾತ್ರ ಇಳಿತಾ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ಬಿಚ್ಚಿ ಹೊಲಿಯೋದಕ್ಕೂ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ನಾನೀಗ ಈ ಒಂದು ಮಾರ್ಕ್ ಏನಿದೆ ಇಲ್ಲೇ ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 1/2 ಇಂಚು ನೀವು ಹಿಡಿಬೇಕು, ಯಾಕಂದರೆ 1 ಇಂಚು ಜಾಸ್ತಿ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಇಲ್ಲೇ ನಾವು 1/2 ಇಂಚಿಗೆ ಹೊಲಿಗೆನ ಹಾಕಬೇಕು. ಸೊ ಅವಾಗ ನಾವು ಸೆರ್ಗು ಹಾಕೊತೀವಲ್ವ ಇಲ್ಲಿ ಅದು ಮುಚ್ಚೋಗುತ್ತೆ, ಕಾಣೋದಿಲ್ಲ. ಸೊ ನೋಡಿ, ಇಲ್ಲಿಂದ ಒಂದು 2 ಇಂಚವರೆಗೂ ನೀವು ಟಕ್ಸ್ ಏನಿದೆ ಅದನ್ನು ಹಿಡಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ರೈಟ್ ಸೈಡು ನಾನೀಗ ಈ ಟಕ್ಸ್ ಅನ್ನೋದನ್ನು ಹಿಡ್ದಿದ್ದೀನಿ. ಸೊ ಮತ್ತೆ ನೀವು ಅಳತೆ ಮಾಡಿ ನೆಕ್ಕು ಏನಿದೆ ಅದನ್ನು ಅಳತೆ ಮಾಡಿಬಿಟ್ಟು ನೋಡಿ. ಅವಾಗ ಹಾಕಿಬಿಟ್ಟು ವೇರ್ ಮಾಡಿ ನೋಡಿದಾಗ ಅದು ಪರ್ಫೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಈ ನೆಕ್ ರೌಂಡ್ ಏನಿದೆ ಅಳತೆ ಪ್ರಕಾರ ಕರೆಕ್ಟಾಗಿದ್ದರೆ ಸರಿ ಇದೆ ಅಂತ ಅದು ನಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ
ಬರ್ತಾ ಇದೆ. ಈ ರೀತಿ ಅಳತೆ ಬ್ಲೌಸ್ ಅನ್ನೋದನ್ನು ಕರೆಕ್ಟಾಗಿ ಹಿಡಿದುಬಿಟ್ಟು ನೀವು ಚೆಕ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಅಕಸ್ಮಾತ್ ಎರಡು ಕಡೆ ಶೋಲ್ಡರ್ ಡ್ರಾಪ್, ಈ ಶೋಲ್ಡರ್ ಡ್ರಾಪ್ ಎರಡು ಸೈಡು ಬರ್ತಾ ಇದೆ ಅಂತ ಅನಿಸಿದೆ, ಒಂದು ಇಲ್ಲಿ 1/4 ಇಂಚ್ ಹಿಡೀರಿ, ಮತ್ತು ಇಲ್ಲಿ ಕೂಡ ಮಾರ್ಕ್ ಮಾಡಿಬಿಟ್ಟು 1/4 ಇಂಚ್ ಅನ್ನೋದನ್ನು ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ನೀವು ಹಿಡಿಬೋದು. ಅಕಸ್ಮಾತ್ ರೈಟ್ ಸೈಡ್ ಮಾತ್ರ ಇಳಿತಾ ಇದೆ, ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲಿ ಕರೆಕ್ಟಾಗಿ ಕೂರ್ತಾ ಇದೆ ಅಂತ ನಿಮಗೆ ಅನಿಸಿದರೆ ಇಲ್ಲೇ ಹಿಡಿಯೋ ಅವಶ್ಯಕತೆ ಇಲ್ಲ. ಈ ಕಡೆ ಮೇಲಾದರೂ ನೀವು ಈ ರೀತಿ ಹಿಡಿಬೋದು. ಈ ಪೈಪಿಂಗ್ ಅನ್ನೋದನ್ನು ಬಿಚ್ಚಿಬಿಟ್ಟು 1/2 ಇಂಚು ಈ ರೀತಿ ಹಿಡಿದ್ಬಿಟ್ಟು ಮತ್ತೆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೀವು ಜಾಯಿಂಟ್ ಮಾಡಿ ಹೊಲಿಬೇಕಾಗತ್ತೆ. ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಈ ರೀತಿ ಮಾಡಿದಾಗ ಇಲ್ಲಿ ನಿಮಗೆ ನೆರಿಗೆ ಏನಿರುತ್ತೆ ಅದು ಕೂರುತ್ತೆ. ಪಲ್ಲು ಅನ್ನೋದು ಹಾಕೊತಿರಲ್ವ ಇಲ್ಲಿ, ಸೊ ಅವಾಗ ಇದು ಅವಾಯ್ಡ್ ಆಗುತ್ತೆ, ಕಾಣೋದಿಲ್ಲ. ಹಾಗಾಗಿ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಶೋಲ್ಡರ್ ಡ್ರಾಪ್ ಆಗೋಕ್ಕೆ 3 ಕಾರಣಗಳಿರುತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ರೈಟ್ ಸೈಡು ಏನೋ ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿರೋದನ್ನು ನಾನೀಗ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದರೆ ನೀವು ಈಸಿಯಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಸೊ ಕಟಿಂಗ್ ನೆಕ್ಸ್ಟ್ ಏನು ಕೊಡ್ತಾರಲ್ವ ಅವರು, ಆವಾಗ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನಿದೆ ಸೆಂಟರಿಂದ ನೀವು 1/4 ಇಂಚು ಅಥವಾ ಅರ್ಧ ಇಂಚು ಒಳಗಡೆನೆ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಇಲ್ಲಿ ಅವಾಯ್ಡ್ ಆಗುತ್ತೆ, ನಿಮಗೆ ಇಲ್ಲಿ ಟಕ್ಸ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಒಂದು ಬಟ್ಟೆ ಕಟ್ ಮಾಡಿರ್ತೀವಲ್ಲ, ಸ್ಟ್ರೈಟ್ ಕಟ್ ಮಾಡೋ ಬದಲು ನೀವು ಒಳಗಡೆ ಅರ್ಧ ಇಂಚು ಏನಿದೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗೆ ಮಾರ್ಕ್ ಮಾಡಿಬಿಟ್ಟು ಸೊ ನೀವು ಈ ರೀತಿ ಕಟ್ ಮಾಡ್ಕೊಬೇಕು, ಯಾವುದೋ ಮೇನ್ ಕ್ಲಾತ್ ಏನಿದೆ ಅದನ್ನು. ಆಮೇಲೆ ಈ ಗುಂಡಿ ಪಟ್ಟಿ ಎಲ್ಲ ಹಚ್ಚಿದಾಗ ಅದು ಸೊ ಈ ರೀತಿ ಬಂದತ್ತೆ, ಅದು ಏನಾಗುತ್ತೆ ರೈಟ್ ಸೈಡ್ ಅವಾಗ ಸರಿಯಾಗಿ ಕೂರುತ್ತೆ. ಸೊ ಈ ಮೆಥಡು ಕೂಡ ನಾವು ಫಾಲೋ ಮಾಡ್ಬೋದು. ಅವಾಗ ನಾನು ಬ್ಲೌಸ್ ಹೊಲಿಬೇಕಾದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ಗುಂಡಿ ಪಟ್ಟಿ ಹಚ್ಬೇಕಾದ್ರೆ ಯಾವ ರೀತಿ ಇಲ್ಲಿ ಹಚ್ಚಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆವಾಗ ಅವಾಯ್ಡ್ ಆಗುತ್ತೆ, ಈ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ. ಅದಕ್ಕೆ ಹಾಗಾಗಿ ನಿಮಗೆ ಈ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗೆಲ್ಲ ಹೊಲ್ದಾದ್ಮೇಲೆ ನಿಮಗೆ ಇಳಿತಾ ಇದೆ ಅಂದಾಗ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಅಥವಾ ನೆಕ್ಸ್ಟ್ ಹೊಲಿಬೇಕಾದ್ರೆ ನೀವು ಈ ಒಂದು ಸೊಲ್ಯೂಷನ್ನ ಫಾಲೋ ಮಾಡಿ. ಅಂದರೆ ಈ ಬಟ್ಟೆ ಏನಿದೆ ಈ ಅರ್ಧ ಇಂಚು ಕಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಈ ಕಾಜಾ ಪಟ್ಟಿನ ಹಚ್ಬಿಟ್ಟು ಹೊಲಿರಿ. ಸೊ ಅವಾಗ ಯಾವುದೇ ಸಮಸ್ಯೆ ಅನ್ನೋದು ಬರೋದಿಲ್ಲ. ಕೆಲವರಿಗೆ ತುಂಬ ಜನ ಏನಿದ್ದಾರೆ ಹೇಳ್ತಾ ಇರ್ತಾರೆ ಲೆಫ್ಟ್ ಸೈಡ್ ಕರೆಕ್ಟಾಗಿ ಕೂರುತ್ತೆ, ರೈಟ್ ಸೈಡ್ ಮಾತ್ರ ನಂದು ಇಳಿತಾ ಇರುತ್ತೆ ಅಂತ. ಸೊ ಅದಕ್ಕೆ 3 ರೀಸನ್ ಇದೆ. ನಾವು ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಹೋದ್ರೆ ಯಾವುದೇ ಪ್ರಾಬ್ಲಮ್ ಅನ್ನೋದು ಇರಲ್ಲ ಫ್ರೆಂಡ್ಸ್. ಸೊ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಆಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆವಾಗ ಈಸಿಯಾಗಿ ನೀವು ನೋಡ್ಬೋದು. ಸೊ ನಿಮ್ಮ ಒಂದು ಪ್ರೋತ್ಸಾಹದಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಅದಕ್ಕೆ ಫ್ರೆಂಡ್ಸ್ ಪ್ಲೀಸ್ ಲಾಸ್ಟಿಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.